ವಿಷಯ ಬಿಟ್ಬಿಟ್ಟು ಹೋದ್ರೆ ಯಾರು ಹೇಳಿಲ್ವಾ ಕಮ್ಲಿ? ಹಲೋ ಹಲೋ, ನೀವು ಇಲ್ಲೇ ಇದ್ದೀರಾ? ನಾನು ನಿಮ್ಮನ್ನು ಹುಡುಕೊಂಡು ನಿಮ್ಮ ಹತ್ರ ನಾನೊಂದು ಮುಖ್ಯವಾದ ರಹಸ್ಯ ಹೇಳಬೇಕು. ನೀವು ಯಾರು ಗೊತ್ತಾ? ನೀವು ಯಾವ ರೀತಿ ಇರ್ಬೇಕಾದವ್ರು ಗೊತ್ತಾ ನಿಮ್ಗೆ? ರಾಣಿ ತರ ಒಂದೊಳ್ಳೆ ಬಂದ್ಬಿಟ್ಟ ಜ್ಯೋತಿಷ ಹೇಳ್ತೀವನಂತ. ಬಾರಪ್ಪ ನೀನು, ನಮ್ ಟೆನ್ಷನ್ ನಮ್ಗಾಗತ್ತೆ, ಬಂದ್ಬಿಟ್ಟ ನಂದೆಲ್ಲ ಇಡ್ಲಿ ಅಂತ. ಅಯ್ಯೋ ಲೈನ್ ಬೇರೆ ಕಟ್ ಆಯ್ತು. ಇನ್ನ ಮಾರಾಪುರಕ್ ಲೈನ್ ಸಿಗದ್ ಕಷ್ಟನೇ ಅಲ್ವಾ ಕಮ್ಲಿ? ಇರು ಮತ್ತೆ ಟ್ರೈ ಮಾಡಿ ನೋಡುಮ. ಕಮ್ಲಿ 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 ಕೊಡು, ನಾನ್ ಟ್ರೈ ಮಾಡ್ತೀನಿ ಕೊಡು. ಅದು ದಿನೇಶ ಫೋನ್ ಸರಿಯಾಗಿ ಮಡಗಿಲ್ಲ ಅನ್ಸುತ್ತೆ, ಲೈನ್ ಸಿಗ್ತಾ ಇಲ್ಲ. ಅಯ್ಯೋ ನಾ ಹೇಳ್ಲಿಲ್ವಾ ಮೊದ್ಲೇ ನಮ್ ಮಾರಾಪುರಕ್ಕೆ ಫೋನ್ ಬರಲ್ಲ, ಇನ್ ಸರಿಯಾಗಿ ಮಡಗಿಲ್ಲ ಅಂದ್ರೆ ಅಷ್ಟೇ. ಅದೇ ನೋಡಿ, ಇನ್ನೊಂದ್ ಕಿತ್ತಪ್ಪನ್ ಟ್ರೈ ಮಾಡಮ್ಮ. ಇವಾಗ ಹೋಗ ನಡಿ. ಒಂದ್ ನಿಮಿಷ ನನ್ ಮಾತ್ ಕೇಳಿ. ಯಾರಯ್ಯ ನೀನ್? ಆವಾಗಿಂದ ನೋಡ್ತಾ ಇದ್ದೀನಿ, ಬೆಳಗ್ಗೆ ಬೆಳಗ್ಗೆ ಕುಡ್ಕೊಂಡ್ ಜಗಳ ಮಾಡಕ್ ಬೇರೆ ಜಾಗ ಸಿಗ್ಲಿಲ್ವಾ? ಅಣ್ಣ ಅವ್ರು ಹೋಗಾಯ್ತು, ನಾವು ಹೋಗೋಣ. ನಾನು ವಿಷಯ ಹೇಳ್ಬೇಕು, ತಡಿಯ. ಮಾತು ಕೇಳಲ್ಲ, ಬನ್ನಿ ಅಣ್ಣ, ಬನ್ನಿ ಅಣ್ಣ ನೀವು. ಹಾಯ್ ರಚನಾ. ರಚನಾ, ಐ ವಾಂಟ್ ಟು ಟಾಕ್ ಟು ಯು, ಜಸ್ಟ್ ಫ್ಯೂ ಮಿನಿಟ್ಸ್ ಅಷ್ಟೇ. ಪ್ಲೀಸ್ ತೇಜಸ್, ನೀನೇನು ಮಾತಾಡೋದ್ ಬೇಕಾಗಿಲ್ಲ. ರಚನಾ, ಒಂದ್ ನಿಮಿಷ. ರಚನಾ ಪ್ಲೀಸ್ ನಿಂತ್ಕೋ. ಯಾಕೆ ಈಗ ಮಾಡ್ತಿದ್ಯಾ? ಸ್ಪೀಚ್ ಕಾಂಪಿಟೇಷನ್ ದಿನ ನಾನೇ ಬಂದು ನಿಂಗೆ ಹೆಲ್ಪ್ ಮಾಡಿದೆ. ಅಟ್ಲೀಸ್ಟ್ ಒಂದು ಥ್ಯಾಂಕ್ಸ್ ಹೇಳ್ದ. ಈಗ ನಾನು ಬದಲಾಗಿದ್ದೀನಿ. ನೀನ್ ಬದಲಾಗಿದ್ಯೋ ಇಲ್ವೋ ಅದ್ ನಂಗೆ ಬೇಕಾಗಿಲ್ಲ. ಪ್ಲೀಸ್ ಲೀವ್ ಮೀ ಅಲೋನ್ ತೇಜಸ್. ನನ್ನ ತಪ್ಪನ್ನ ನಾನೇ ಅರ್ಥ ಮಾಡ್ಕೊಂಡು ನಾನೇ ನಿನ್ನ ಹಿಂದೆ ಬರ್ತಾ ಇದ್ದೀನಿ. ಈಗ ನೀನ್ ಮಾಡ್ತಿರೋದು ಸರಿಯಲ್ಲ. ಎನಫ್ ತೇಜಸ್. ನೋಡು, ನೀನ್ ನನ್ ಜೊತೆ ನಡ್ಕೊಂಡಿರೋದಕ್ಕೆ ನಾನೀಗ ಹೀಗ್ ಮಾತಾಡ್ತಿರೋದೇ ತಪ್ಪು. ಅಣ್ಣಂಗೆ ಏನಾದ್ರೂ ಈ ವಿಷಯ ಗೊತ್ತಾದ್ರೆ ಪರ್ಮನೆಂಟ್ ಆಗಿ ಆಸ್ಪತ್ರೆಗೆ ಸೇರ್ಬೇಕಾಗುತ್ತೆ. ಎಕ್ಸ್ಕ್ಯೂಸ್ ಮೀ, ಫಸ್ಟ್ ಇಯರ್ BSc ಓದ್ತಾ ಇರೋ ಕಮಲಿ ಎಲ್ಲಿದ್ದಾಳೆ ಅಂತ ಗೊತ್ತಾ? ಗೊತ್ತಿಲ್ಲ ಮೇಡಮ್. ರಚನಾ, ಏನಾಯ್ತು? ಅಯ್ಯೋ, ಅಮ್ಮ ಯಾಕೆ ಕಂಪ್ಲೇಂಟ್ ಹುಡುಕ್ತಿದ್ದಾರೆ? ಏನ್ ಕಾದಿದ್ಯೋ ಏನೋ. ಏನ್ ಕಮ್ಲಿ ನೀನು ಏನಾನ ಮಾಡ್ಕಂತ್ಯ? ಇವತ್ ಯಾವ ಕಡೆ ಕೆದ್ದೆ? ನೋವಾಯ್ತಾಯ್ತಾ? 2 ಕಿತ ಅಪ್ಸಕ್ನ ಆದ್ರೆ 3ನೇ ಕಿತ ಹಾಗೆ ಆಗ್ತೈತಂತೆ. ಮಾರವನ್ ಬ್ಯಾಡ್ಕ. ನಿಂಗೆ ಸುಮ್ಕೆ ಏನೇನೋ ಹೇಳ್ಬೇಡ. ಸುಮ್ಕೆ ಏನಲ್ಲ, ಬೆಳ್ಬೆಳ್ಗೆನೆ ನನ್ ತಂದೆಲ್ ಕೂರ್ಸಿದ್ಯಲ್ಲ, ಅದಕ್ಕೆ ಹಿಂಗಾಗಿರೋದು. ಯಾವ ಟೈಮಾಗ ಏನ್ ಮಾಡ್ಬೇಕೋ ಅದನ್ನೇ ಮಾಡ್ಬೇಕು, ಮಲ್ಗೋ ಟೈಮಾಗ ಮಲಗ್ಬೇಕು. ನಿಂದೆಲ್ಲ ಉಲ್ಟಾ ಪಲ್ಟಾ ಕಣಮ್ಮಿ. ಓದೋದ್ರ ಬಗ್ಗೆ ಏನಾನ ಒಂದ್ ಸಣ್ಣ ಅಪ್ಪ ಸಿಕ್ಕರು ಸಾಕು, ಶುರು ಮಾಡ್ಕೊಂಡ್ಬಿಡ್ತೀಯ. ಸುಮ್ಕೆ ಓದ್ಕ. ಅದು ನಿನ್ ಕೆಲ್ಸ, ನೀನ್ ಓದ್ಕೋ, ನಾನು ನನ್ ಕೆಲ್ಸ ಮಾಡ್ತೀನಿ. ಹುಷಾರು, ಈಗಾಗ್ಲೇ 2 ಕಿತ ಅಪ್ಸಕ್ನ ಆಗೈತೆ. ಇವಳೇನು ಅಪ್ಸಕ್ನ ಅಂತೆಲ್ಲ ಹೇಳ್ತಾವಳೆ? ಮಾಮ್, ವಾಟ್ಸ್ ದಿಸ್ ಮಾಮ್? ಇನ್ನೂ ರೆಡಿ ಆಗಿಲ್ವಾ ನೀವು? ನೋಡಿ, ಮೊದಲೇ ಅತ್ತೆ ನಿಮ್ಮ ಮೇಲೆ ಕೂಗಾಡ್ತಿರ್ತಾರೆ.
ಏನೇನು ರೀಸನ್ ಕೊಡಬೇಡಿ, ಥಟ್ ಅಂತ ರೆಡಿ ಆಗಿ. ಅಲ್ಲ ಮಾಮ್, ನಾನು ಇಷ್ಟು ಹೇಳ್ತಿದ್ರು ನೀವು ಯಾರಿಗೋ ಫೋನ್ ಮಾಡ್ತಿದ್ದೀರಲ್ಲ. ನೋಡಿ, ಮಂತ್ಲಿ ಮೀಟಿಂಗ್ ಇದೆ ಲೇಡೀಸ್ ಕ್ಲಬ್ನಲ್ಲಿ. ನಾವೇನಾದ್ರೂ ಲೇಟಾಗಿ ಹೋದ್ರೆ ಆ ಮೇನ್ಕಾ ಎಲ್ಲರ ಮುಂದೆ ನಮ್ಗೆ ಇನ್ಸಲ್ಟ್ ಮಾಡ್ತಾಳೆ ಅಷ್ಟೇ. ಪೂರ್ಮಿ, ಅಷ್ಟಕ್ಕೂ ನಾನು ಏನು ಹೇಳಿದೆ ಈಗ? ಆ ಚಂದ್ರಮೌಳಿ ಇದಾನಲ್ಲ, ಅವನು ನನ್ನ ಫೋನ್ ಪಿಕ್ ಮಾಡ್ತಾ ಇಲ್ಲ. ಊರ್ಮಿ ರಾಸ್ಕಲ್ ಅವನು. ಓ, ಅಷ್ಟಕ್ಕೆ ಇಷ್ಟೊಂದು ಟೆನ್ಷನಾ? ಓ, ಅಷ್ಟಕ್ಕೆ ಇಷ್ಟೊಂದು ಟೆನ್ಷನ್ ಅಂತ ನೀನ್ ನನಗೆ ಕೇಳ್ತಾ ಇದೀಯ ಅಲ್ವಾ? ನನ್ನ ಕಷ್ಟ ನನಗ್ ಗೊತ್ತು ಊರ್ಮಿ. ಏನೋ ಪಾಪ ಲಾಸ್ಟ್ ಚಾನ್ಸ್ ಕೊಟ್ಟು ಸಾಫ್ಟ್ ಆಗಿ ಡೀಲ್ ಮಾಡೋಣ ಅಂತ ನಾನ್ ಅನ್ಕೊಂಡ್ರೆ ಆ ಅವಿವೇಕಿ ನನ್ನನ್ನೇ ಆಟ ಆಡ್ತಿದ್ದಾನೆ ಗೊತ್ತಾ? ಮಾಮ್, ಅವನ್ ಫೋನ್ ಪಿಕ್ ಮಾಡಿಲ್ಲ ಅಂದ್ರೆ ಅವನ್ ಇರೋ ಜಾಗಕ್ಕೆ ಹೋಗಿ ನೋಡಿದ್ರಾಯ್ತು. ಅಲ್ಲೂ ಇಲ್ಲ ಅಂದ್ರೆ ಹುಡ್ಕೋಣ. ಅವನು ಮನೆ, ಫ್ರೆಂಡ್ಸ್ ಮನೆ, ಅವನ್ ಹೈಡ್ಔಟ್ಸ್ ಎಲ್ಲ ಕಡೆನೂ ಹುಡ್ಕೋಣ. ಮಾಮ್, ಅಷ್ಟಕ್ಕೂ ಎಲ್ಲ ವಿಷಯನೂ ಕೂಲಾಗಿ ಹ್ಯಾಂಡಲ್ ಮಾಡೋ ನೀವು ಇವನ್ ವಿಷಯಕ್ಕೆ ಮಾತ್ರ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊತಿದ್ದೀರಾ? ನನ್ಗೆ ಅರ್ಥ ಆಗ್ತಿಲ್ಲ. ಇಲ್ಲ ಊರ್ಮಿ, ನಾನ್ ಟೆನ್ಸ್ ಆಗಿರೋದು ಅವ್ರ ವಿಷಯಕ್ಕಲ್ಲ. ಅವನ ಹತ್ರ ಇದೆಯಲ್ಲ ಸ್ಕೆಚ್ಚು, ಆ ವಿಷಯಕ್ಕೆ. ಇಲ್ಲ ಊರ್ಮಿ, ಇಲ್ಲ. ಏನಾದ್ರೂ ಮಾಡಿ ನಾನು ಆ ಸ್ಕೆಚ್ ಅನ್ನ ಪಡ್ಕೋತೀನಿ. ಅವನನ್ನ ಸಾಯಿಸಾದ್ರೂ ಸರಿ, ಆ ಸ್ಕೆಚ್ ನಂದು ಮಾಡ್ಕೋತೀನಿ. ಮಾಡ್ಕೋತೀನಿ. ಹಾ, Hello, Auntie. ಹಲೋ. What a surprise. It's so nice to see you. ಏನು ಋಷಿನ ಹುಡುಕ್ತಿದ್ದೀರಾ? ಇಲ್ಲ, ನಾನು ಕಮಲಿನ ಹುಡುಕ್ತಾ ಇದ್ದೀನಿ. ಕಮಲಿನ? ಆ ಹಳ್ಳಿ ಗುಗ್ಗುನ ಯಾಕೆ ಹುಡುಕ್ತಿದ್ದಾರೆ ಇವರು? ಓಹೋ, ಅವಳು ಮತ್ತೆ ಏನೋ ಗಡ್ಬಡ್ ಮಾಡ್ಕೊಂಡಿರ್ತಾಳೆ. ಎಲ್ರು ಮುಂದೆ ಬೈದ್ ಹೋಗೋಕೆ ಕಾಲೇಜ್ ಬಂದಿರೋದೋ ಏನೋ. ಅನಿಕಾ, ಕಮಲಿ ಎಲ್ಲಿದ್ದಾಳೆ ಅಂತ ನಿನಗೆ ಗೊತ್ತೋ ಗೊತ್ತಿಲ್ವೋ? ಗೊತ್ತಿಲ್ಲ ಅಂದ್ರೆ ಹೇಳ್ಬಿಡು, ನನ್ನ ಟೈಮ್ ವೇಸ್ಟ್ ಮಾಡ್ಬೇಡ. ನಾನು ಬೇರೆ ಯಾರನ್ನಾದ್ರೂ ಕೇಳ್ತೀನಿ. ನೋನು ಆಂಟಿ, ನಾನೇ ನಿಮ್ನ ಕರ್ಕೊಂಡು ಹೋಗ್ತೀನಿ. ಕಮ್ ಆಂಟಿ. ಅಣ್ಣ, ಅಮ್ಮ ಕಮಲಿನ ಹುಡ್ಕೊಂಡು ಕಾಲೇಜಿಗೆ ಬಂದಿದ್ದಾರೆ. ಐ ಡೋಂಟ್ ನೋ ಈಗ ಅವ್ರು ಏನಕ್ಕೆ ಬಂದಿದ್ದಾರೆ ಅಂತ. ಅಮ್ಮಂಗೆ ಮೊದಲೇ ಕಮಲಿ ಅಂದ್ರೆ ಆಗಲ್ಲ, ಅಂತದ್ರಲ್ಲಿ ಕಾಲೇಜ್ವರೆಗೂ ಬಂದಿದ್ದಾರೆ ಅಂದ್ರೆ. ಸರಿ ಬಾ, ಅದೇನಂತ ನೋಡೋಣ. ಬನ್ನಿ ಆಂಟಿ. ಕಮಲಿ ಕ್ಯಾಂಟೀನಲ್ಲಿ ಇರ್ತಾಳಾ? ಹಾ ಆಂಟಿ, ಯೂಶಲಿ ಅವಳು ಇಲ್ಲೇ ಇರ್ತಾಳೆ. ಇಲ್ಲಿಗೆ ಬಂದು ಟೈಮ್ ಪಾಸ್ ಮಾಡ್ತಾ ಇರ್ತಾಳೆ. ಕಮಲಿ ಇಲ್ಲಿದ್ದಾಳಾ? ಇದ್ದಾರೆ ಮೇಡಮ್. ಅವಳನ್ನ ಸ್ವಲ್ಪ ಕರೀರಿ, ನಾನು ಅವ್ಳ ಜೊತೆ ಮಾತಾಡ್ಬೇಕು. ಸರಿ ಮೇಡಮ್. ಅಮ್ಮಮ್ಮ, such a happy news in the morning. Guess what? ಕಮಲಿನ ಕಾಲೇಜಲ್ಲಿ ಅವಮಾನ ಮಾಡೋಕೆ ತಾರಾ ಆಂಟಿ ಇಲ್ಲಿಗೆ ಬಂದಿದ್ದಾರೆ. ನಾನು ನಿಮಗೆ ಫೋಟೋನು ಕಳಿಸಿದ್ದೀನಿ, ನೋಡಿ. ಎಸ್, ಊರ್ಮಿ, ನೋಡಿದ್ಯಾ ತಾರನ್ ಹೊಸ ನಾಟಕ? ಏನಾಯ್ತು ಬಾಮ್?
ಕಮಲಿನ ಹುಡುಕೊಂಡು ತಾರಾ ಕಾಲೇಜ್ಗೆ ಹೋಗಿದ್ದಾಳಂತೆ. ಯಾಕೆ? ಇನ್ಯಾಕೆ ಊರ್ಮಿ, ಇವಳೇನಾದ್ರೂ ಎಡವಟ್ ಮಾಡಿರ್ತಾಳೆ, ಅದಕ್ಕೆ ಅವಳು ಕ್ಯಾಕ ಸುಗಿಬೇಕು ಅಂತ ಹೋಗಿರ್ತಾಳೆ ಅಷ್ಟೇ. ಓ ಸೂಪರ್ ಬೇಬಿ, ಸಿಕ್ಕಿರೋ ಚಾನ್ಸ್ನ ಮಿಸ್ ಮಾಡ್ಕೋಬೇಡ. ಆ ಕಮಲಿಗೆ ಸರಿಯಾಗಿ ಬುದ್ಧಿ ಕಲಿಸು. ಓಕೆ, ಗುಡ್ ಲಕ್. ಅಮ್ಮ ನೀವೇನಿಲ್ಲಿ? ಕಮಲಿ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು ರಿಷಿ. ಅಮ್ಮ, ಈಸ್ ಎವ್ರಿಥಿಂಗ್ ಓಕೆ? ಎವ್ರಿಥಿಂಗ್ ಇಸ್ ಓಕೆ, ಯು ಡೋಂಟ್ ವರಿ, ನಾನು ನೋಡ್ಕೋತೀನಿ. ನೀನ್ ಯಾಕೆ ಇಲ್ಲಿಗೆ ಬರಕ್ ಹೋದೆ? ಗೋ ಕ್ಯಾರಿ ಆನ್ ವಿತ್ ಯೋರ್ ವರ್ಕ್. ಚೆಸ್ ಗೇಮ್ನಲ್ಲಿ ಎಲ್ಲಾ ಪಾನ್ಗಳನ್ನು ಕಳ್ಕೊಂಡು ರಾಜ ಒಬ್ಬಂಟಿಯಾಗಿ ಒಂದೊಂದೇ ಸ್ಟೆಪ್ಪಲ್ಲಿ ಹೇಗ್ ಸಿಕ್ಕಾಕೋತಾನೋ ಹಾಗೆ ಈ ಚಂದ್ರಮೌಳಿ ಕೂಡ ಇವತ್ತು ನಮ್ ಕೈಗೆ ಸಿಕ್ಕಾಕೋತಾನೆ. ನೋಡ್ತಾ ಇರು ಊರ್ವಿ. ಮೀನ್ಸ್ ಚಂದ್ರಮೌಳಿಗೆ ಚೆಕ್, ರೈಟ್? ಎಸ್ ಎಸ್. ಎಷ್ಟು ಸತಾಯಿಸ್ಬಿಟ್ಟ ಅಲ್ಲ ಅವನು ನಮ್ಗೆ. ಆ ಸ್ಕೆಚ್ನ ಅವನು ಅವತ್ತೇ ಕೊಡ್ಬೇಕಾಗಿತ್ತು ಊರ್ಮಿ. ನಮ್ಮ ಒಡವೆಗಳನ್ನ ತೋರ್ಸಿದ್ರು ಸಹ ಇನ್ನು ಜಾಸ್ತಿ ದುಡ್ಡು ಬೇಕು ಅಂತ ಕೇಳೋದಕ್ಕೆ ಶುರು ಮಾಡ್ದ. ಗ್ರೇಡಿ ಬಗ್ಗರ್ ಇವತ್ತಿದೆ ಅವನಿಗೆ. ಮಾಮ್, ನನ್ಗೊಂದು ಡೌಟ್. ಏನು? ಸಪೋಸ್ ನಾವು ಅವನ್ನ ಹೆದರ್ಸ್ತಾ ಇದ್ದೀವಿ ಅಂತ ಅವ್ನ ಪೊಲೀಸ್ ಅವ್ರನ್ನ ಕರೆದ್ರೆ? ಅಷ್ಟೊತ್ತಿಗೆ ಅವನ ಕತೆಗೆ ಫುಲ್ ಸ್ಟಾಪ್ ಹಾಕಿರ್ತೀನಿ ಊರ್ಮಿ. ಮಾಮ್, ಬರೀ ಚೆಕ್ ಅಲ್ಲ, ಚೆಕ್. ಮಾಮ್, ಅವನ್ನ ಸಾಯಿಸ್ತೀರಾ? ಅಗತ್ಯ ಬಿದ್ರೆ ಎಸ್. ನೋ ಪ್ಲೀಸ್ ಮಾಮ್, ಸಾಯಿಸೋ ಹಂತಕ್ಕೆ ಹೋಗೋದು ಬೇಡ. ಮನೇಲಿ ಯಾರಿಗಾದ್ರೂ ಗೊತ್ತಾದ್ರೆ ನಾವು ಎಷ್ಟೊಂದು ಇಕ್ಕಟ್ಟಲ್ಲಿ ಸಿಕ್ಕಾಕ್ಕೋತೀವಿ ಅಂತ ಗೊತ್ತಾ ನಿಮ್ಗೆ? ಪ್ಲೀಸ್ ಮಾಮ್, ಲಿಸನ್ ಟು ಮೀ. ಬೇಡ. ದಡ್ಡಿ, ಸಿಕ್ಕಾಕೋಬಾರ್ದು ಅಂದ್ರೇನೆ ಕೊಲೆ ಮಾಡಬೇಕು. ಆಗ್ಲೇ ಈ ಟ್ರಿಗರ್ಗೆ ಕೆಲಸ ಕೊಡೋದು ಬಿಡೋದು ಅವನಿಗೆ ಬಿಟ್ಟಿದೆ. ಅವನ್ ಸಾವನ್ನ ಅವನೇ ಬರ್ಕೋತಾನ. ನೋಡೋಣ. ಬಾ ಬಾ ಬಾ, ಅವನೆಲ್ಲಿದ್ದಾನೆ ನೋಡೋಣ. ನನ್ನ ಯಾರೋ ಕರೆದ್ರಂತೆ. ನಾನೇ ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು ಅಂತಾನೆ ಬಂದೆ. ಹೇಳಿ ಮೇಡಮ್. ನಿನ್ ಫ್ರೆಂಡ್ ಆ ಹಳ್ಳಿ ಹುಡುಗ, ಏನು ಅವನ ಹೆಸರು? ಸಂಭು. ಹಾ, ಶಂಭು. ಈಗ ಅವನಿಗೇನು ತೊಂದರೆ ಇಲ್ಲ ತಾನೆ? ಇಸ್ ಎವ್ರಿಥಿಂಗ್ ಆಲ್ ರೈಟ್? ಸಪೋಸ್ ಏನಾದರೂ ದುಡ್ಡಿನ ಅವಶ್ಯಕತೆ ಇದ್ರೆ ಹೇಳು, ಅವನ ಅಕೌಂಟ್ ನಂಬರ್ ಕೊಡು, ನಾನು ಅವನಿಗೆ ಮನಿ ಟ್ರಾನ್ಸ್ಫರ್ ಮಾಡಿಸ್ತೀನಿ. ಓ, ಇದನ್ನ ಹೇಳೋದಕ್ಕೆ ಬಂದಿಯಾರ? ಅಯ್ಯೋ ಇಲ್ಲ ಮೇಡಮ್, ನೀವೀಗಾಲೇ ಮಾಡಿರೋ ಸಹಾಯ ಸಾಕು. ನಾನೇನು ಸಹಾಯ ಮಾಡಿದ್ದೀನಿ ಕಮಲಿ? ನೀನೇ ಕಾಂಪಿಟೇಷನಲ್ಲಿ ಗೆದ್ದ ಹಣನ ಅವನಿಗೆ ಸಹಾಯ ಮಾಡಿದ್ಯಾ? ವಾಟ್ ದ ಹೆಲ್ ಇಸ್ ಹ್ಯಾಪನಿಂಗ್ ಹಿಯರ್? ಎಲ್ರೂ ಮುಂದೆ ಈ ಗುಗ್ಗುನ ಅವಮಾನ ಮಾಡೋಕ್ ಬಂದಿದ್ದಾರೆ ಅಂತ ಅನ್ಕೊಂಡ್ರೆ ಇವರು ಹೆಲ್ಪ್ ಬೇಕು ಅಂತಿದಾರಲ್ಲ. ಕಮಲಿ, ನಮಿತಾಗೆ ಡ್ಯಾನ್ಸ್ ಹೇಳ್ಕೊಡ್ತಾ ಇದ್ದಿದ್ದು ನೀನೇ ಅಲ್ವಾ? ಹ್ಞೂ ಮೇಡಮ್. ಅದನ್ನ ನಿಲ್ಸೋದ್ ಬೇಡ, ನೀನೇ ಇನ್ಮೇಲೆ ನಮಿತಾಗೆ ಡ್ಯಾನ್ಸ್ ಹೇಳ್ಕೊಡ್ಬೇಕು. ಅವಳಿಗದೇನೋ ಕಾಂಪಿಟೇಷನ್ ಇದೆಯಂತೆ, ಸೊ ಅವಳು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ನಿನ್ ಗೊಂದಲ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ಕಮಲಿ. ನಮ್ಮ ಮನೆಗೆ ಬರಬೇಡ ಅಂತ ಹೇಳಿದ್ದು ನಾನೇ, ಈಗ ಬಾ ಅಂತ ಕರೀತಿರೋದು ನಾನೇ.
ನಮಿತಾಗೆ ಚೆನ್ನಾಗಿ ಡ್ಯಾನ್ಸ್ ಪ್ರಾಕ್ಟೀಸ್ ಆಗಬೇಕು. ಅದನ್ನು ನೀನೇ ಮಾಡಿಸ್ಬೇಕು. ನಾಳೆ ಬೆಳಗ್ಗೆ ನಮ್ಮ ಮನೆಗೆ ಬಂದ್ಬಿಡು. ಮನೆಗೆ ಇನ್ವೈಟ್ ಮಾಡೋದಕ್ಕೆ ಕಾಲೇಜ್ ವರೆಗೂ ಬಂದ್ರ? ಬುಲ್ಶಿಟ್. ರಚನಾ, ಈಗ ಬಂದ್ ಹೋಗಿದ್ದು ಅಮ್ಮನೇ ತಾನೆ? ನನ್ಗೆ ಯಾಕೋ ನಂಬಕ್ಕೆ ಆಗ್ತಿಲ್ಲ. ಈಗ ನಂಬಲೇಬೇಕು, ಅಮ್ಮನೇ ಅಣ್ಣ ಬಂದಿದ್ದು. ಕಮ್ಲಿ, ನಮ್ಮಮ್ಮಂಗೆ ಫಸ್ಟ್ ಒಬ್ರ ಮೇಲೆ ಏನ್ ಅಭಿಪ್ರಾಯ ಇರುತ್ತೋ ಅದನ್ನ ಬದಲಾಯಿಸೋದು ತುಂಬಾನೇ ಕಷ್ಟ. ಕಷ್ಟ ಏನು, ಬದಲಾಗದೇ ಇಲ್ಲ ಅನ್ಬೋದು. ಬಟ್ ನಿನ್ ವಿಷಯದಲ್ಲಿ ಅವ್ರು ಈ ರೀತಿ ಬದಲಾಗ್ತಾರೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನಮ್ಮಮ್ಮ ಮನ್ಸ್ ಮಾಡಿದ್ರೆ ನಿನ್ನ ಬಿಟ್ಟು ಬೇರೆ ಯಾವ್ದೋ ಡ್ಯಾನ್ಸ್ ಟೀಚರ್ನ ಅಪಾಯಿಂಟ್ ಮಾಡ್ಬೋದಾಗಿತ್ತು. ಬಟ್ ನಿನ್ನ ಹುಡ್ಕೊಂಡು ಕಾಲೇಜ್ವರೆಗೂ ಬಂದಿದ್ದಾರೆ ಅಂತ ಅಂದ್ರೆ ಅವ್ರಿಗೆ ನಿನ್ ಮೇಲೆ ಒಳ್ಳೆ ಅಭಿಪ್ರಾಯನೇ ಇದೆ ಅಂತ ಆಯ್ತು. ಐ ಆಮ್ ಸೋ ಹ್ಯಾಪಿ. ಏನ್ ಕಮ್ಲಿ ಮೇಡಮ್, ಇನ್ಮೇಲಾದ್ರೂ ನನ್ ಮೇಲೆ ಕೋಪ ಕಮ್ಮಿ ಆಗತ್ತಲ್ವಾ? ಆಗದೆ ಏನು, ಅಮ್ಮಂಗೆ ಕಮ್ಲಿ ಮೇಲೆ ಕೋಪ ಇಲ್ವಲ್ಲ ಅಣ್ಣ? ಅಲ್ಲ ಅಣ್ಣ ಅವ್ರೆ. ಹಾಗಾದ್ರೆ ಡ್ಯಾನ್ಸ್ ಹೇಳ್ಕೊಡೋದಕ್ಕೆ ಅಡ್ವಾನ್ಸ್ ಫೀಸು ಯಾವಾಗ ತಗೊಳಕ್ ಬರ್ತೀರಾ ಕಮ್ಲಿ ಅವರೇ? ಸಾರಿ ಸರ್. ರಚನಾ, ನನಗ್ ಸಂಸು, ನಾನ್ ಡ್ಯಾನ್ಸ್ ಹೇಳ್ಕೊಡಕ್ಕೆ ಬರಕ್ಕಾಗಕ್ಕಿಲ್ಲ. ನಾನಿದನ್ನ ಹೇಳೋ ಅಷ್ಟರಲ್ಲಿ ತಾರಾ ಮೇಡಮ್ ಹಂಗೆ ಹೊಟ್ಟೋದ್ರು. ಅದಕ್ಕೆ ಹೇಳಕ್ಕಾಗ್ಲಿಲ್ಲ. ಸಂಸಿ ನನ್ನ. ಕಮ್ಲಿ, ಕಮ್ಲಿ ನಿಂತ್ಕೋ. ಕಮ್ಲಿ, ಕಮ್ಲಿ, ಅಮ್ಮನೇ ಬಂದು ಹೇಳಿ ಹೋಗ್ತಿರುವಾಗ ಈಗೇನಾಯ್ತು? ರಚನಾ, ನನ್ನ ಒತ್ತಾಯ ಮಾಡಬೇಡ. ಕಮ್ಲಿ. ರಚನಾ, ಕಮ್ಲಿ ಅವ್ರು ಹೀಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಅಮ್ಮನ ಹತ್ರ ಕಮ್ಲಿ ಅವ್ರ ಬಗ್ಗೆ ಎಷ್ಟೋ ಸಲ ವಹಿಸ್ಕೊಂಡು ಮಾತಾಡಿದ್ದೀನಿ. ಈಗ ಇವ್ರ ಮನೆಗೆ ಬರಲ್ಲ ಅಂತ ಹೇಳಿದ್ರೆ ನಾನು ವಹಿಸ್ಕೊಂಡು ಮಾತಾಡಿದಕ್ಕೆ ಅರ್ಥನೇ ಇರಲ್ಲ. ಅಮ್ಮನ್ಗೀಗ ತುಂಬಾ ಕೋಪ ಬರುತ್ತೆ. ಛೇ, ಕಮ್ಲಿ ಅವ್ರನ್ನ ಒಂದೊಂದ್ಸಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಅಣ್ಣ, ನಾನು ಹೋಗಿ ಕಮ್ಲಿನ ಸಮಾಧಾನ ಮಾಡಿ ಕರಿತೀನಿ. ಇಲ್ಲ ರಚನಾ, ಈಗೋಗ ಅವ್ರ ಹತ್ರ ಮಾತಾಡೋದಕ್ಕೆ ಟ್ರೈ ಮಾಡಿದ್ರೆ ಅವ್ರಿಗೆ ಫೋರ್ಸ್ ಮಾಡ್ದಾಗಿರುತ್ತೆ. ಇನ್ನೂ ಹಠ ಹಿಡಿತಾರೆ. ಬೇಡ ರಚನಾ, ಇದೊಂಥರ ಧರ್ಮ ಸಂಕಟ. ಅಣ್ಣ, ವಿಲ್ ಫಿಗರ್ ಔಟ್ ಅವೇ. ಕಮ್ಲಿನ ಮನೆಗೆ ಬರೋ ಹಾಗೆ ಮಾಡೋಣ. ಯು ಡೋಂಟ್ ವರಿ. ಕ್ಲೋಸ್ ಆಗಿದೆಯಲ್ಲ ಉರ್ಮಿ, ದೇವ್ರೆ. ಉರ್ಮಿ, ಕಿಟ್ಕಿಲ್ ನೋಡ, ನಡಿ. ಹೋಗಿ ಬೇಗ ಬಾ.